ತಿಂಡಿ ಆಗೈತೆ ಹಾಕ್ಯಂಗೆ ತಿನ್ನೋಗಿ. ತಿಂಡಿ ಆಗಿದೆ ಅಂತ ಅಂದೆ. ತಿಂಡಿ ಆಗೈತೆ ಆಲೇನೆ. ಬಿಸಿ ಬಿಸಿ ಅದು ತಿನ್ನೋಗಿ. ನಿಮಗೆ ಹೇಳ್ತಾ ಇರೋದು. ಬಿಡಿ, ತಿಂದಿಲ್ಲ ಅಂದ್ರೆ ನಾನೇನು ಮಾಡೋಕ್ಕಾಗುತ್ತೆ, ನನ್ನ ಹೊಟ್ಟೆ ಸಿಗಲ್ಲ. ನಾನು ಬಿಸಿ ಬಿಸಿದು ಹಾಕೊಂಡು ತಿಂದು ಸುಮ್ಮನೆ ಆಗ್ತೀನಿ. ಯಾರು ಹೆಂಗಾದ್ರೂ ಮಾಡ್ಕೊಂಬ್ಲೇಳು ಅಷ್ಟೇ. ತಿಂಡಿ ಆಗಿದೆ ತಿನ್ನಿ ಅಂತ ಹೇಳಿದ್ರೆ ಮುಖ ಹಿಂಗೆ ಮಾಡ್ಕೊಂತಾರ. ತಿನ್ನಲಿಲ್ಲ ಅಂದ್ರೆ ನಾನೇನು ಮಾಡೋಣ? ಹಂಗೆ ಇರಲೇಳು. ಏನು ರಾತ್ರಿನೂ ಊಟ ಮಾಡಿಲ್ಲ ಏನಿಲ್ಲ. ನಾನಿನ್ನೊಂದು ಸತಿ ನೋಡ್ತೀನಿ. ಊಟ ಮಾಡಲಿಲ್ಲ ಅಂತಂದ್ರೆ ಮಾಡೋದೇ ಇಲ್ಲ ಅಡುಗೆನ. ನೋಡ್ತೀನಿ ಇದೊಂದು ಸತಿ. ತಿನ್ನಲಿಲ್ಲ ಇವಾಗ ತಿಂಡಿ ತಿನ್ನಲಿಲ್ಲ ಅಂತಂದ್ರೆ ನಾಯಿಗೆ ಹಾಕ್ತೀನಿ, ತೊಗೊಂಡೋಗಿ ಅಷ್ಟೇ. ಹಾಕೋಗು ನಾಯಿಗೇನೆ. ನೀನು ಮಾಡಿರೋದು ಯಾಕೆ ತಿನ್ಬೇಕು? ನನ್ನೊಂದು ಮಾತು ಕೇಳೋದಿಲ್ಲ. ನಂದೊಂದು ಮಾತಿಗೆ ಬೆಲೆ ಇಲ್ಲ ಅಂದಮೇಲೆ ನೀನು ಮಾಡಿರೋ ತಿಂಡಿ ನಾನು ಏನಕ್ಕೆ ತಿನ್ನಬೇಕು? ಏನು ಬೇಡ, ನೀನೇ ತಿನ್ನೋಗು, ನಾಯಿಗೆ ಹಾಕು. ನಾನು ಭಾಳ ಇದ್ದಿದ್ದಾಗುತ್ತೆ, ಹೋಗು. ಬಿಸಿ ಬಿಸಿ ತಿಂಡಿ ರೆಡಿ ಆಗಿದೆ, ತಿನ್ನು ಬನ್ನಿ ಅಂದರೆ ಇಷ್ಟೊಂದು ಜಂಬ ಮಾಡ್ತಾ ಇದ್ದಾರೆ. ಪಾಪ ತಿಂಡಿ ತಿಂದೇನೋ? ಇನ್ನೂ ಇಲ್ಲ, ಯಾವ ತಿಂಡಿನೂ ಮಾಡಿಲ್ಲ, ಏನೂ ಮಾಡಿಲ್ಲ. ಬಾ ತಿನ್ನು ಬಾ. ಭಾರತೆ ಅವ್ರ ತಿಂಡಿ ತಿನ್ಬಲ್ವಂತೆ. ಬಾ ನೀನೇ ತಿನ್ನು ಬಾ. ತಿನ್ನಲ್ವ ಹಂಗಾದ್ರೆ ನೀವು ತಿಂಡಿನ? ಬೇಡ, ನನ್ನ ಮಾತಿಗೆ ಬೆಲೆ ಇಲ್ಲ ಅಂದಮೇಲೆ ಏನಕ್ಕೆ ತಿನ್ನಬೇಕು ನನ್ನ ತಿಂಡಿನ? ಏನಕ್ಕೆ ತಿನ್ನಬೇಕು ಅಂತ ನನ್ನ ಮಾತು ಕೇಳಲ್ಲ ಅಂತ ಹೇಳ್ತಾ ಇದೆಯಾ ನೀನು? ಹೌದು, ಅಷ್ಟಕ್ಕೂ ರೀ ನಾನು ಯಾಕೆ ಬಂದು ಸುಗುಣಕ್ಕನ್ನು ಕೇಳಬೇಕು? ನಿನ್ನ ಹೆಸರಿಗೆ ಹೊಲ ಆಗಬೇಕಾಗಿರೋದು. ನಾನು ಬಂದು ಏನು ಮಾಡಬೇಕಾಗೈತೆ? ನಾನು ಏನಕ್ಕೆ ಕೇಳಬೇಕು? ನಾನು ಏನಕ್ಕೆ ಕೇಳಬೇಕು ಹೇಳು? ನಾನು ಏನಕ್ಕೆ ಕೇಳಬೇಕು? ಅಷ್ಟಕ್ಕೂ ಇವಾಗ ಅವ್ರ ತಮ್ಮ ಅನ್ನೋದು ನೀವು ಹೆಸರು ಮಾಡಿಸ್ಕೊಳ್ತಾ ಇದ್ದೀರಾ. ನೀವು ಹೋಗಿ ಕೇಳಿದ್ರೆ ಸಾಕು. ನಾನು ಬಂದು ಕೇಳೋಂಥದ್ದೇನಿಲ್ಲ. ನಾನು ಯಾಕೆ ಕೇಳ್ತಾ ಇದ್ದಾಳೆ ಅವಳು? ಆ ಋತು ಬರಲಿ ಅವಳು ಋತು ಬಂದು ನಾನು ಕೇಳಲಿ ಅಂತ ಹೇಳಿ ಯಾಕೆ ಹೇಳ್ತಾ ಐತೆ ನಿಮ್ಮ ಅಕ್ಕ? ಮನೆ ಸೊಸೆ ಅಲ್ಲಮ್ಮ ನೀನು, ಅದಕ್ಕೆ ಅವಳು ಬಂದು ಕೇಳಲಿ. ಮನೆ ಸೊಸೆ ಅವಳಲ್ಲ, ಅವ್ರಿಗೆ ತಾನೇ ಆಗೋದು. ಇಬ್ಬರು ಗಂಡ ಹೆಂಡತಿ ಅಂದಮೇಲೆ ಮಗ ಮದುವೆ ಆಗಲಿಲ್ಲ ಅಂತಂದಿದ್ರೆ ಇವಂದು ಅವ್ನು ಅಬ್ಬನೇ ಹೋಗಿ ಕೇಳಿದ್ರು ನಡೆಯೋದು. ಮದುವೆ ಆಗೈತಲ್ಲ, ಗಂಡ ಹೆಂಡತಿ ಇಬ್ಬರು ಬರಲಿ ಅಂತ ಅವಳು. ಗಂಡ ಹೆಂಡತಿ ಇಬ್ಬರು ಹೋಗಿ ಕೇಳಬೇಕಣಮ್ಮ, ಕೇಳಬೇಕು. ನೋಡತ್ತೆ, ಹೇಳ್ತಾ ಇದ್ದೀನಿ, ಹಂಗೆ ಕೇಳಲೇಬೇಕು ಅನ್ನೋ ಪರಿಸ್ಥಿತಿ ಬಂದ್ರೂ ನಾನು ಯಾವುದೇ ಕಾರಣಕ್ಕೂ ಹೋಗಿ ಆ ಸುಗುಣಕ್ಕನ ಹತ್ರ ಮಾತ್ರ ನಾನು ಕಾಲಿಡ್ದು ಬೇಡ್ಕೊಳ್ಳೋದಿಲ್ಲ. ಹೋಗಿ ನಾನು ಅವ್ರನ್ನ ಕೇಳ್ಕೊಂಬೋದಿಲ್ಲ. ನಾನು ಕೂಲಿ ಮಾಡಿ ಕಷ್ಟಪಟ್ಟು ದುಡ್ದಾದ್ರೂ ಬೇಕಾದರೆ ಯಾವುದಾದ್ರೂ ಒಂದು ಕೆಲಸಕ್ಕಾದ್ರೂ ಹೋಗಿ ಹುಡ್ಕೊಂಡು ಕೆಲಸನಾದ್ರೂ ಹುಡ್ಕೊಂಡು ಹೋಗಿ ಕೆಲಸ ಮಾಡ್ಕೊಂಡು ಬರ್ತೀನಿ ಹೊರತು ನಾನು ಹೋಗಿ ಅವ್ರ ಹತ್ರ ಕೇಳೋದಿಲ್ಲ. ನೀವೇನೇ ಹೇಳಿ, ನೀವೆಷ್ಟೇ ಹೇಳಿದ್ರು ನಾನಂತೂ ಹೋಗಿ ಕೇಳೋದಿಲ್ಲ ಪ್ರವಿ. ನಾನು ಹೇಳ್ತಾ ಇದ್ದೀನಿ, ಖಂಡಿತವಾಗಿ ಹೇಳ್ತಾ ಇದ್ದೀನಿ, ಸರಿನಾ? ನಾನು ಹೋಗೋದಿಲ್ಲ, ನಾನು ಮಾತಾಡ್ಸೋದಿಲ್ಲ, ಕೇಳೋದಿಲ್ಲ ಅಷ್ಟೇ. ನಾನೇ ನಮ್ಮ ಚಿಕ್ಕಪ್ಪ ಕೊಟ್ಟಿರೋ ಆಸ್ತಿನೇ ಸಾಕು. ಅದೇನೇ ಕೋಟಿಗಟ್ಟಲೆ ಬೆಲೆ ಬಾಳುತ್ತೆ ಇವತ್ತು. ಅದೇ ಆಸ್ತಿ ಸಾಕು. ಇಷ್ಟ ಆಸೆ ಮನುಷ್ಯನಿಗೆ. ಇನ್ನೂ 12 ಎಕರೆ ಬಂದರೆ, ಇನ್ನೊಂದು 12 ಎಕರೆ ಎಲ್ಲಾದರೂ ಬಂದರೆ ಅದನ್ನು ಬಾಚ್ಕೊಳ್ಳೋಣ ಅನ್ಸುತ್ತೆ. ನೀವು ಗೌರ್ಮೆಂಟ್ ಕೆಲಸ ಐತೆ ನಿಮಗೆ ಏನಕ್ಕೆ ಅಷ್ಟೊಂದು ಆಸ್ತಿ ಮೇಲೆ ಏನಕ್ಕೆ ಅಷ್ಟೊಂದು ಆಸೆ ನಿಮಗೆ? ಆಸೆ ಏನಿಲ್ಲ ಋತು, ನನಗೆ ಆಸೆ ಏನಿಲ್ಲ ಕಣೆ. ನನಗೆ ಆಸ್ತಿ ಮೇಲೆ ಆಸೆ ಇಲ್ಲ. ನನಗೆ ನಮ್ಮ ಅಪ್ಪನ ಆಸ್ತಿ ಮೇಲೆ ಆಸೆ. ನನಗೆ ನಮ್ಮ ಅಪ್ಪನ ಆಸ್ತಿ ತಾನೇ ನಾನು ಮಾಡ್ಕೋಬೇಕು, ನನಗೆ ಬರಬೇಕು ನಮ್ಮ ಅಪ್ಪನ ಆಸ್ತಿ ಅನ್ನೋದು. ಇವಾಗ ಎಕ್ಸಾಂಪಲ್ ಹೇಳೋದು, ನಿಮ್ಮ ತಾತ ಅವ್ರ ಅಪ್ಪನ ಆಸ್ತಿನ ಅದು ಬೇರೆಯವ್ರು ಹೋಗಿದ್ದಕ್ಕೆ ನಮ್ಮ ಅಪ್ಪನ ಆಸ್ತಿ ಅದು ನಮ್ಮ ಅಪ್ಪನ ಆಸ್ತಿ ಅಂತ ಹೇಳಿ ಎಷ್ಟು, ಈಗ ಎಕ್ಸಾಂಪಲ್ ಹೇಳ್ತಾ ಇರೋದು, ನಾನು ಉದಾಹರಣೆಗೆ ಹೇಳ್ತಾ ಇರೋದು. ಈಗ ನಮ್ಮ ಅಪ್ಪನ ಆಸ್ತಿ ಅಂತ ಹೇಳಿ ಅವರು ಬಿಡಲಿಲ್ಲ, ತಗೋಬಿಟ್ರು. ಅವ್ರಿಗೆ ನಮ್ಮ ಅಪ್ಪನ ಆಸ್ತಿ ಅನ್ನೋದು ಅವ್ರಿಗೆ ಪ್ರೀತಿ ಇದ್ದಿದ್ದು ಅವ್ರ ಮನಸ್ಸಲ್ಲಿ ಇರೋದಕ್ಕೆ ತಾನೇ ಅವ್ರು ತಗೊಂಡಿದ್ದು. ಹಾಗೆ ನನಗೂ ನಮ್ಮ ಅಪ್ಪನ ಆಸ್ತಿ ಅನ್ನೋದು ಐತೆ. ನನಗೂ ನಮ್ಮ ಅಪ್ಪನ ಆಸ್ತಿ ತೊಗೋಬೇಕು ಅನ್ನೋದು ನನಗೂ ತುಂಬ ಆಸೆ ಇದೆ ಮನಸ್ಸಲ್ಲಿ. ಅದಕ್ಕೆ ನಿಮ್ಮ ಚಿಕ್ಕಪ್ಪನ ಆಸ್ತಿ ಬೇಡ, ನನಗೆ ಬೇಡ. ನಿನ್ನ ಹೆಸ್ರಿಗೆ ಏನಿದೆ ಬೇಕಾದ್ರೆ ಅದನ್ನ ಯಾರಿಗಾದರೂ ಕೊಟ್ಟುಬಿಡು. ಅದು ನಿಮ್ಮ ಚಿಕ್ಕಪ್ಪ ಏನು ಸಂಪಾದನೆ ಮಾಡಿರೋ ಆಸ್ತಿ ಅಲ್ಲ, ವಿಜಿದು ಕಣೆ ಅದು. ಆ ವಿಜಿ ಹಾಕೊಂಡು ಅವಳದು ಆ ವಿಜಿದು ಆಸ್ತಿ ಎಲ್ಲನ ಸಿಕ್ಕೈತೆ. ಅದನ್ನು ಯಾರನ್ನ ಒಬ್ಳನ್ನ ಇಟ್ಕೊಂಡಿದ್ಲು, ನಮ್ಮ ಸುಗುಣಕ್ಕನ ಜೀವನ ಹಾಳು ಮಾಡಿ ಅವಳನ್ನ ಗಂಟು ಹಾಕೊಂಡು ಅವಳ ಆಸ್ತಿ ಸಿಕ್ಕೈತೆ ಅಂತ ಇವತ್ತು ಮೆರಿತಾ ಇದ್ದಾನೆ ನಿಮ್ಮ ಚಿಕ್ಕಪ್ಪ. ಬಿಡೋ, ಹಂಗೆಲ್ಲ ಮಾತಾಡಬೇಡ, ಸುಮ್ಮನಿರೋ. ಪದೇ ಅದನ್ನೇ ಮಾತಾಡಬೇಡಿ ನೀವು. ಅದ್ಯಾಕೆ ಹಾಗೆ ಮಾತಾಡ್ತೀರಾ? ಎಲ್ಲೋಣ, ನಮ್ಮ ಚಿಕ್ಕಪ್ಪನ ಆಸ್ತಿ ಐತೆ, ನಮ್ಮ ಚಿಕ್ಕಪ್ಪನ ಆಸ್ತಿ ಐತೆ, ನಮ್ಮ ಚಿಕ್ಕಪ್ಪ ಕೊಟ್ಟಿರೋದೈತೆ ಅಂತ ನೀನು ಪದೇ ನೀನು ಹೇಳ್ತಾ ಇದೆಯಲ್ಲ, ಅದಕ್ಕೆ ಪದೇ ನಾನು ಆ ಮಾತು ಹೇಳೋದಕ್ಕೆ ಇಷ್ಟಪಡ್ತೀನಿ, ಸರಿನಾ? ನೀನು ಯಾವಾಗ ಆ ಮಾತುಗಳನ್ನ ಹೇಳ್ತೀಯ, ನಾನು ಆವಾಗ ಅದೇನು ಅವ್ರು ಕಷ್ಟಪಟ್ಟು ದುಡ್ದಿರೋದಲ್ಲ, ಕಷ್ಟಪಟ್ಟು ತೊಗೊಂಡಿರೋದಲ್ಲ, ಅವ್ರು ಕಷ್ಟಪಟ್ಟು ಸಂಪಾದನೆ ಮಾಡಿರೋದು ಏನೇ ಅವ್ರದ್ದು ಆಸ್ತಿ ಸಿಕ್ತು ಮೆರಿತಾ ಇದ್ದಾರೆ ಅಷ್ಟೇ ಇವತ್ತು. ಅದೇನೆ ಇವರು ತೋರ್ ಮನೆಯರೋ ವಿಜಯಿಂದನ ಎಷ್ಟು ಅಯ್ಯಂದ್ರು, ಈ ದುರ್ಗಾ ಅಕ್ಕನ ಪ್ರಭು ಅಣ್ಣ ಎಷ್ಟು ಅಯ್ಯಂದ್ರು. ಇವತ್ತು ಆ ಆಸ್ತಿ ಅವ್ರಿಗೆ ಕೊಡ್ಬೋದಲ್ಲ, ನಮಗೇನು ಬೇಡ. ಅವ್ರ ತೋರ್ ಮನೆಯವ್ರಿಗೆ ಕೊಡ್ಬೋದಲ್ಲ, ನಮಗೇನು ಬೇಡಮ್ಮ, ಏನೇನು ಬೇಡ ನನಗೆ. ಅವಳು ವಿಜಯ ಆಸ್ತಿ ಏನೈತೆ ಅದು ಏನೂ ಬೇಡ. ನಮ್ಮ ಅಪ್ಪನ ಆಸ್ತಿ ನನಗೆ ಸಾಕು, ಸರಿನಾ? ಆಸೆ ಇಲ್ಲ ನನಗೆ. ನಮ್ಮ ಅಪ್ಪನ ಆಸ್ತಿ ಮೇಲೆ ನನಗೆ ಆಸೆ ಹೊರ್ತು ಕಂಡವ್ರದ ಮೇಲೆ ನನಗೆ ಆಸೆ ಇಲ್ಲ ಋತು. ಸುಮ್ಕಿರಲ್ಲ ಪಾಪ ಅತ್ತ, ಏನು ಹಂಗೇನು ಪರ್ದಾಡ್ಕೊಂಡತ್ತ. ಸುಮ್ಕಿರತ್ತ, ಏನತ್ತ ಅದೇನು ನೀವು
ಏನು ಆಸ್ತಿ ಆಸ್ತಿ ಅತ್ತ ಈಗ ಮಾರುತಮ್ಮ, ಇವಾಗ ಅವಳದ ಆಸ್ತಿ ನಮಗೆ ಅದು ಯಾವ ಕಾಲಕ್ಕಿರಲ್ಲ ಕಂಡರ್ ತಿಂದ್ರೆ. ಒಟ್ಟು ಯಾಕೆ ಅವಳು ಮೊದಲೇ ಒಳ್ಳೆಯಳಲ್ಲ, ಮುಂದೆ ಯಾವ ಮಕ್ಳು ಮರಿ ಕಾಲಕ್ಕೆ ದೆವ್ವಾಗಿ ಬಂದ್ರು ಇನ್ನೊಂದು ಆಸ್ತಿ ತಗೊಂಡಿದ್ರ ಅಂತ. ಒಳ್ಳೆಯಳಲ್ಲ ಅವಳು. ಅವ್ರ ತವ್ರ ಮನೆಯವ್ರು ತಾಂಬ್ಲೇಳು ಬಿಡು. ಇವ್ನು ಅದನ್ನೇ ಹೇಳ್ತಾ ಇದ್ದಾನೆ ಅಮ್ಮ, ಅವ್ರ ತವ್ರ ಮನೆಯವರಲ್ಲ ಅವ್ರ ತವ್ರ ಮನೆಗೆ ಕೊಡೋಣ ಅಂತ ಹೇಳಿ ಹೇಳ್ತಾ ಇದ್ದಾನೆ. ಸುಮ್ಮ ನಿಮ್ಮ ಚಿಕ್ಕಪ್ಪನ ಕೇಳಿ ಅವ್ರ ತವ್ರ ಮನೆಯವ್ರಿಗೆ ಕೊಡ್ರಿ. ಪಬ್ದುರ್ಗಮ್ಮನೂ ಪ್ರಭು ಬೋಲಯ್ಯ ಅಂದ್ರು. ಅಯ್ಯಪ್ಪ ಅವಳ ಕಾಲದಾಗ ಮನೆನೇ ಬಿಟ್ಟೋಗಿ ಊರೇ ಬಿಟ್ಟೋಗಿ ಬೆಂಗ್ಳೂರಿಗೆ ಹೋಗಿ ಅಲ್ಲೋಟ ಪಾಪ ಅವು ಕಷ್ಟ ಬಿದ್ದು, ಅಯ್ಯೋ ಒಂದೊಂದಲ್ಲ ಅವಳು ಬಂದು ಸೇರ್ಕೊಂಡಿದ್ದಕ್ಕಾಗಿನ ಅವರಿಬ್ರು ಗುದ್ದಾಡ್ತಾರೆ, ದುರ್ಗಮ್ಮನೂ ವಿಜಿ ಇಬ್ಬರೊಳಗೆ ಗುದ್ದಾಡ್ತಾರೆ ಅಂತ ಅವ್ನು ಕರ್ಕೊಂಡದೇ ಹೋದ ಬೆಂಗಳೂರಿಗೆ. ಹಂಗೆ ಅಯ್ಯೋ ಬೋಲ್ಸ ಒಂದೊಂದು ಅನುಭವಿಸ್ಲಿಲ್ಲ ಅವಳ ಕಾಲದಾಗೆ. ಬೋಲಯ್ಯ ಅಂದ್ರು ಅವರು. ಬೋಲಯ್ಯ ಅಂದರು. ಅದಕ್ಕಾಗಿನ ಅವ್ರ ತೋರ್ ಮನೆ ತಿಂಬ್ಲೇಳು ಅಷ್ಟೇ. ಇವತ್ತೇ ಹಿಂಗೆ ಹೇಳುತ್ತಲ್ಲ, ಇದೊಳ್ಳೆ ಚೆನ್ನಾಗಿ ಹೇಳುತ್ತಿ ಮತ್ತೆ ಸುಮ್ಮನಿರಪ್ಪ. ನನಗೇನು ಅಂದ್ರು ನಮ್ಮ ಚಿಕ್ಕಪ್ಪನ ಮಾತು, ನಮ್ಮ ಚಿಕ್ಕಪ್ಪ ಏನು ಹೇಳ್ತಾ ಅದೇ ಕೇಳೋದು. ನಾನಂತೂ ಹೇಳಿದ್ದೀನಿ ನಾಳೆನೆ. ಅದೇನು ಕೊಟ್ಬಿಡ್ತಾರೆ ಈಗ ಅವ್ರಿಗೆ ಬಂದು. ನಮ್ಮ ಚಿಕ್ಕಪ್ಪ ಗಂಡ ಆಗಿ ಅವ್ರು ನೋಡ್ಕೊಂಡಿದ್ದಕ್ಕೆ ತಾನೇ ಇವತ್ತು ಅವ್ರಿಗೆ ಬಂದಿರೋದು ಆಸ್ತಿನ. ಕಷ್ಟ ಸುಖ ಅಂದಾಗ ಅವ್ರಿಗೆ ಕಷ್ಟ ಸುಖ ಆದಾಗ ಯಾರು ನೋಡ್ಕೊಂಡಿದ್ದು? ನಮ್ಮ ಚಿಕ್ಕಪ್ಪ ನೋಡ್ಕೊಂಡಿರೋದು. ಏನೇನು ಮಾತಾಡೋಕ್ಕಿಲ್ಲ ಚಿಕ್ಕಪ್ಪನ ಬಗ್ಗೆ ಅಪ್ಪರ ಬಗ್ಗೆ ಏನೂ ಮಾತಾಡೋಕ್ಕಿಲ್ಲ. ಇವಳೆಲ್ಲರ ಪ್ರೀತಿನೂ ಸಿಕ್ಕಿದೆ, ನಾನೇ ಗ್ರೇಟು, ನಾನೇ ದೊಡ್ಡಿದು ಅಂತೇಳಿ ನಮ್ಮ ಸುಗುಣಕ್ಕನಿಗೆ ಯಾರೂ ಇಲ್ವಲ್ಲ ಅದಕ್ಕೆ. ಇವಳು ಮಾತು ಕೊಟ್ಕೊಂಡು ನಾವು ನಮ್ಮ ಸುಗುಣಕ್ಕನ ಕಷ್ಟ ಸುಖನೂ ನೋಡಲಿಲ್ಲ, ಏನಿಲ್ಲ. ಕಷ್ಟ ಅಂತ ಮನೆ ಬಾಗಿಲಿಗೆ ಬಂದರು ನಾನು ಇವಳು ಇಚ್ಕಾಗಿನ ನಮ್ಮ ಮಕ್ಕರನ್ನೇ ಎಲ್ಲ ದೂರ ಮಾಡಿಕೊಂಡೆ. ಇವತ್ತು ನೋಡಿ ನನ್ನದೊಂದು ಮಾತಿಗೆ ಬೆಲೆ ಇಲ್ಲ ಇವಳ ಹತ್ರ. ಸುಮ್ಕಿರಪ್ಪ, ಗುದ್ದಾಡಬೇಡ, ಸುಮ್ಕಿರು. ನೋಡಮ್ಮ ಅವಳು ಹೆಂಗೆ ಮಾತಾಡ್ತಾ ಇದ್ದಾಳೆ. ಅಮ್ಮ ನಮ್ಮ ಅಕ್ಕರನ್ನೆಲ್ಲ ನಾನು ದೂರ ಮಾಡ್ಕೊಂಡಿದ್ದ ಕಾರಣ ಇವಳೆ ಕಣಮ್ಮ. ಹೆಂಗ ನಾನು ಒಂದಿಷ್ಟು ಸಪೋರ್ಟ್ ಮಾಡಿ ಆವಾಗಲೇ ನಮ್ಮ ಅಕ್ಕರ ಜೀವನ ಸರಿ ಮಾಡಿದರೆ ನಮ್ಮ ಅಕ್ಕರೆಲ್ಲ ಚೆನ್ನಾಗಿರ್ತಿದ್ರು ಅನ್ನಿಸ್ತೈತೆ. ಇವಾಗ ನಮ್ಮ ಸುಗುಣಕ್ಕ ತಪ್ಪು ಮಾಡಿದಾಳೆ, ಇಲ್ಲ ಅಂತ ಹೇಳ್ತಿಲ್ಲ. ಅವಳು ಜಾಸ್ತಿನೇ, ಅವಳು ಜಗಳ ಜಾಸ್ತಿನೇ. ಸುಮ್ಮನೆ ಯಾಕೆ ನೀವು ಇಬ್ಬರು ಪರದಾಡ್ತೀರಪ್ಪ? ಇವಾಗ ನಮ್ಮ ಚಿಕ್ಕಪ್ಪ ಕೊಟ್ಟಿರೋದು ಆಸ್ತಿ ಐತೆ ಅಂತಾಳೆ. ಅದಕ್ಕೆ ಆ ಬೀಜಿದು ಆಸ್ತಿ ನಮಗೇನೇನು ಬೇಕಾಗಿಲ್ಲ ಕಣಕ್ಕ. ಅದೇನು ನಮಗೇನೇನು ಬೇಕಾಗಿಲ್ಲ. ಅವ್ರ ತೋರ್ ಮನೆಗಳವ್ರಿಗೆ ಕೊಡ್ಲೇಳು ಅಷ್ಟೇ. ಋತು ಕೊಡೋ ಬದಲು ಅವ್ರ ತೋರ್ ಮನೆಗೆ ದುರ್ಗಾ ಅಕ್ಕನೂ ಆ ಪ್ರಭು ಅಣ್ಣ ತುಂಬ ಕಷ್ಟಪಟ್ಟರು. ತುಂಬ ಅಂದಿದ್ದಾರೆ ಆ ವಿಜಿಯಿಂದನ. ಅದಕ್ಕೆ ಅವ್ರಿಗೆ ಕೊಡ್ಲೇಳಕ್ಕ. ನಮಗೇನು ಬೇಡ. ಇವಾಗ ನಾನು ಇದು ಮಾಡಿಸ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತಿರೋದ್ರಿಂದ ಆಸೆ ಜಾಸ್ತಿ ಅಂತ ಹೇಳ್ತವ್ರಿ. ಆಸೆ ಅಲ್ಲ ಅಕ್ಕ, ನಮ್ಮ ಅಪ್ಪನ ದುರಾಸೆ ಅಂತ ಹೇಳ್ತವ್ರಿ. ನಮ್ಮ ಅಪ್ಪನ ಆಸ್ತಿ ಮಾಡಿಸ್ಕೋಬೇಕು ಅನ್ನೋದು ಆಸೆ ಐತೆ ಅಷ್ಟೇ. ಅದಕ್ಕೆ ಅವ್ರದ್ದು ಆಸ್ತಿ ಏನು ಬೇಡ ನಮಗೆ. ಅಷ್ಟೇ. ಅವನು ವರ್ಷ ಸುಮ್ಮನೆ ಇವ್ರಿಗೆ ಕೊಡ್ಬೋದಾಗಿತ್ತು. ಪಾಪ ದುರ್ಗನೂ ಪ್ರಭು ಬೋಲಯ್ಯ ಅಂತ ಇದ್ದಾರೆ. ಅವಳು ಬಂದ್ಲು ಅವಾಗಿಂದ ಬೋಲಯ್ಯ ಅಂದ್ರೆ ಕಣ. ಈಗಲೂ ಅಷ್ಟೇ ಸಾಲ ಯಾಟ್ ಮಾಡಿದ್ರು ಪಾಪ ಬೋಲಯ್ಯ ಅಂತ ಇದ್ದಾರೆ. ನಾವು ಹೋಗಿ ಮಾತಾಡ್ಸಿದ್ವಲ್ಲ ಹಂಗೆ ಅಂಬರ್. ಅಯ್ಯೋ ಬೋಲಯ್ಯ ಅಂದ್ರಿ ಕಣ ಮಾಡ್ಕಾಲ್ದಾಗಂತೂ ಅಂಬರ್. ನನ್ನ ಮಗ ಮಾತಾಡಿ ಆಸ್ತಿ ತಕೊಂಡು ಸುಮ್ಮನೆ ಬಿಟ್ಟ ಅಂತ ಹೇಳಿ ಬೈಕ್ಯಮಾರು. ನೋಡಿ ಪಾಪ ಆ ಅಣ್ಣನು ಆ ಅಕ್ಕ ಎಷ್ಟು ಕೂಲಿ ಮಾಡ್ತಾರೆ, ಎಷ್ಟು ಕಷ್ಟಪಡ್ತಾರೆ. ಅವ್ರಿಗೆ ಕೊಡ್ಲೇಳು. ನಮ್ಗೇನು ಬೇಡ, ನಮಗೀಗ ಕೆಲಸ ಐತೆ, ನಮ್ಮ ಅಪ್ಪನ ಆಸ್ತಿ ಅನ್ನೋದು ಒಂದು ಸ್ವಲ್ಪ ಬಂದೈತೆ, ಸಾಕತ್ಲ ಕೊಡ್ಲೇಳು. ನನಗೆ ಆವಾಗಲೇ ತಗೊಳ್ಳೋದಕ್ಕೆ ಇಷ್ಟ ಇರಲಿಲ್ಲ. ಏನು ಮಾಡಲಿ, ಸುಮ್ಮನೆ ಅದು ನಿಜವಾ ಇಷ್ಟ ಇರಲಿಲ್ಲ ನನಗೆ. ಏನೋ ಇವ್ನು ಹಿಂಗಂತಾನೆ ಅಂದ್ರೂ ಪರವಾಗಿಲ್ಲ, ಆದರೆ ನನಗೆ ಇಷ್ಟನೇ ಇರಲಿಲ್ಲ. ಯಾಕಂದರೆ ಅವರು ಈಗ ನಮ್ಮ ಸುಗುಣಕ್ಕನಿಗೆ ಮೋಸ ಮಾಡಿ ಅದು ಅವ್ರ ಆಸ್ತಿ ಪಡ್ಕೊಂಡಿರೋದು. ಅದಕ್ಕೆ ನನಗೆ ಇಷ್ಟ ಇರಲಿಲ್ಲ. ಆ ಆಸ್ತಿ ನನಗೆ ಋತು ಕೊಟ್ಟಾಗಲೇ ನನಗೆ ಇಷ್ಟ ಇರಲಿಲ್ಲ. ಬಿಡತ್ಲಾಗ ಸುಮ್ಮನೆ ಮಾತಾಡಿದ್ರೆ ಯಾಕೆ ಸುಮ್ಮನೆ ಜಗಳ ಅಂತ ಹೇಳಿ ಸುಮ್ಮನೆ ಇದ್ದೆ ಕಣಕ್ಕ. ನನಗಿಷ್ಟ ಇಲ್ಲ ಆ ವಿಜಯ ಆಸ್ತಿ ತೊಗೊಳೋದು. ನಮ್ಮ ಋತುನಿಗೆ ಕೊಟ್ಟಿರೋದು ಇಷ್ಟ ಇಲ್ಲ ನನಗೆ. ಒಬ್ರು ತಿಂದರೆ ಕಂಡವ್ರು ತಿಂದರೆ ಯಾವತ್ತೂ ಉದ್ಧಾರ ಆಗಲ್ಲ. ಹೋಗಿ ಇವಾಗ ಮಾತಾಡ್ಕೊಂಡು ಬರೋಗಪ್ಪ ಹೋಗು. ಅವ್ರಿಗೆ ಹೇಳು, ಅವ್ರ ಸುಗುನು ಚೈತ್ರಮ್ಮ ಅಂತಾಗೋ ಹೇಳಿ, ಯಾಕೆ ನೀವೇನು ಮಾಡ್ತೀರ ಗೊತ್ತಿಲ್ಲ ಹೇಳ್ರಿ ಅಂತ ಹೇಳು ಅಷ್ಟೇ. ಇನ್ನೇನು ಮಾಡೋಣ. ಇವಳು ಕೇಳಲ್ಲ, ಅವ್ರು ಹಿಂಗೆ ಹೇಳವ್ರಿ. ಹಿಂಗೆ ಹೇಳ್ಬಾರ್ದು ಅಪ್ಪ. ನನ್ನ ಮಗನಿಂದ ನೀವಿಬ್ರು ಗುದ್ದಾಡೋದಾಗುತ್ತೆ. ನನ್ನ ಮಗ ಯಾಕೆ ಹಿಂಗೆ ಹೇಳ್ಬೇಕು? ಅನ್ನ ಮಾತಾಡ್ಸಿದ್ರೆ ನೀನು ಮಾತಾಡ್ಸಲ್ಲ ಅಂಥವೆಲ್ಲ ಹೇಳ್ಬಾರ್ದು ನನ್ನ ಮಗ. ಅಂಥವೆಲ್ಲ ಹೇಳಕ್ಕೆ ಹೋಗ್ಬಾರ್ದಪ್ಪ. ಹೆಂಗೆ ಚೆನ್ನಾಗಿದಾರಲ್ಲ ಬಿಡು, ಚೆನ್ನಾಗಿರಲಿ ಅಂತ ಹೇಳ್ಬೇಕು. ಗಂಡ ಹೆಂಡತಿ ನಡುವೆ ಜಗಳ ತಂದಿಕ್ಕಂಗಾಗಲ್ಲ ನನ್ನ ಮಗ. ಹಂಗೆ ಆಗಿರೋದು ಕಣಕ್ಕ ಇವಾಗ. ಅವ್ರಾಗೆ ಅವ್ರ ಜಗಳ ತಂದಿಕ್ತಂಗೆ ಆಗೈತೆ. ನೋಡಿದ್ರಲ್ಲ ವೀಕ್ಷಕರೇ, ವಿಜಯ ಆಸ್ತಿನ ಅವ್ರ ತವ್ರ ಮನೆಗಳಿಗೆ ಕೊಡೋದು ಬೆಸ್ಟ್ ಅಂತ ಅನಿಸುತ್ತೆ ನನಗೆ. ಯಾಕಂತಂದರೆ ನಮ್ಮ ವರ್ಷ ಮಾವ ನಮ್ಮ ಸುಗುಣಕ್ಕನಿಗೆ ಮೋಸ ಮಾಡಿ ಅವಳನ್ನ ಇಟ್ಕೊಂಡು ಅವಳನ್ನ ಲವ್ ಮಾಡಿ ಮದುವೆ ಆಗಿ ನಮ್ಮ ಸುಗುಣಕ್ಕನ ಜೀವನ ಹಾಳು ಮಾಡಿದ್ದಾದ್ಮೇಲೆ ಅವಳ ಆಸ್ತಿ ಸಿಕ್ತು. ಅವಳ ಆಸ್ತಿ ತೊಗೊಂಡು ಇವಾಗ ಅದನ್ನು ನಮ್ಮ ಋತುನಿಗೆ ಕೊಟ್ಟಿರೋದು. ಅದನ್ನ ಇನ್ನೂ ನಮ್ಮ ಸುಗುಣಕ್ಕನಿಗೆ ಕೊಟ್ಟಿದ್ರೆ ಒಂದು ಅರ್ಥ ಇರೋದು ಅನ್ನಿಸ್ತೈತೆ. ಸುಗುಣಕ್ಕನಿಗೆ ಕೊಡಲಿಲ್ಲ ಅಂದ್ರೆ ಅವ್ರ ತವ್ರ ಮನೆಯವ್ರಿಗಾದ್ರೂ ಕೊಟ್ಟಿದ್ರೆ ಅವ್ರ ತವ್ರ ಮನೆಯವ್ರು ಅವಳಿಂದ ಭಾಳ ಅಂದರು. ಅವಳು ಹಂಗೆ ಇಲ್ಲಿರೋದು ಎಲ್ಲನ ಬಾಚ ಕಣ್ತಿಂದ ಅವ್ಳಿಗೂ ಸಾಲದ್ದು ಎಲ್ಲ ಓದಿಸಿ ಓದ್ಲು. ಸಾಲ ಮಾಡಿ ಅದು ಇದು ಮಾಡಿ ಎಲ್ಲನ ಅವರು ಇನ್ನೂ ತುಂಬ ಕಷ್ಟಪಡ್ತಾ ಇದ್ದಾರೆ. ದುರ್ಗಾ ಅಕ್ಕನೂ ಪ್ರಭು ಅಣ್ಣ. ಅವಳ ಕಾಲದಲ್ಲಿ ಅವ್ರು ಊರೇ ಬಿಟ್ಟು ಬೆಂಗಳೂರಿಗೆ ಹೋಗಿ ತುಂಬ ಕಷ್ಟಪಟ್ಟರು. ಅವಳಿಂದ ಸಖತ್ತು ಅಯ್ಯಂದರು. ವಿಜಯ ಆಸ್ತಿನ ಅವ್ರ ತವ್ರ ಮನೆಯವ್ರಿಗೆ ಕೊಡೋದು ಒಳ್ಳೇದು ಅಂತ ನನಗೆ ಅನ್ನಿಸ್ತಾ ಐತಿ. ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪು ಕೊಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.